ವಿಶ್ವವಿಖ್ಯಾತ ಮೈಸೂರು ಅರಮನೆ ಬಳಿ ಬಲ್ಲೂನು ಸಿಲಿಂಡರ್ ಸ್ಫೋಟವಾಗಿ ಒಬ್ಬರು ಸಾವನ್ನಪ್ಪಿ 4 ಗಂಭೀರವಾಗಿ ಗಾಯಗೊಂಡಿದ್ರು. ಅವರನ್ನು ಆಸ್ಪತ್ರೆಗೆ ಸೇರಿದ ಆಟೋ ಚಾಲಕ ನಮ್ಮ ಜೊತೆಗಿದ್ದಾರೆ. ಸರ್, ಹೇಗಿತ್ತು ಆ ಸಂದರ್ಭದಲ್ಲಿ ಅಂತ? ಸರ್, ನಮಗೆ ಮಾಹಿತಿ ಗೊತ್ತಿಲ್ಲ. ನಾವು ಲಕ್ಷ್ಮೀ ಟೆಕ್ಸಲ್ಲಿ ಬಾಡಿಗೆ ಬಿಟ್ಬಿಟ್ಟು ಬಂದ್ವಿ. ಇಲ್ಲಿ ಕಿರ್ಚ್ಕೊಂಡು ಹೇಳ್ತಾ ಇರೋ ಸೌಂಡ್ ಕೇಳಿಸ್ತು. ತುಂಬ ಕ್ರೌಡ್ ಇತ್ತಲ್ಲ, ನಮಗೆ ತುಂಬ ಕ್ರೌಡ್ ಇತ್ತಲ್ಲ, ನನ್ನ ಆಟೋ ಅಡ್ಡ ಹಾಕಿದ್ರು. ಅಡ್ಡ ಹಾಕ್ಬಿಟ್ಟು ಎಮರ್ಜೆನ್ಸಿ ಅಂದ್ಬಿಟ್ಟು ಒಂದು ಕೇಸ್ ಕರ್ಕೊಂಡು ಹೋಗಪ್ಪ ಅಂದ್ಬಿಟ್ಟು ಪೊಲೀಸ್ನವರು ಹಸಿ ಕಳಿಸಿದ್ರು. ಒಂದು ಲೇಡೀಸು ಮತ್ತು 2 ಮಕ್ಕಳು ಇದ್ವು. ಕರ್ಕೊಂಡು JS ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ. ಹೋಗ್ತಾ ಆಗ ನನಗೆ ಮಾಹಿತಿ ಅವರೇ ಹೇಳಿದ್ದು. ನಾನು ಕ್ರಿಟಿಕಲ್ ಆಗಿ ಇದ್ರಲ್ಲ, ಅವ್ರು ಏಟಾಗಿತ್ತಲ್ಲ, ಅವರೇ ಅಂದರು ಹಿಂಗೆ ಬಾಂಬ್ ಬ್ಲಾಸ್ಟ್ ಆಗಿದ್ದು ಸರ್ ಅಂತ ಅವ್ರು ಹಂಗಂತ ಅಂದರು. ಸಿಲಿಂಡರ್ ಸ್ಫೋಟ ಆಗಿರೋದು ಬಲೂನ್ದು ಅದೇ ಅವ್ರು ಬಾಂಬ್ ಅಂತ ಹೇಳಿದ್ರು ನನಗೆ. ಅವ್ರ ಮೇಡಮು ಕರ್ಕೊಂಡು ಹೋಗೋದೆ. ಅವ್ರಿಗೆ ಇಲ್ಲಿ ಲೇಟ್ ಆಗಿದೆ, ಇಲ್ಲೊಂದು ಸ್ವಲ್ಪ ಏಟ್ ಆಗಿದೆ. JS ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಎಮರ್ಜೆನ್ಸಿಗೆ ಅಡ್ಮಿಟ್ ಮಾಡಿಬಿಟ್ಟು ಬಂದಿದ್ದೀನಿ. ಅವ್ರ ಫ್ಯಾಮಿಲಿ ಬೆಳವಡಿಯವರು ಅಂತಂದರು. ಮತ್ತು ಅವ್ರ ಹಸ್ಬೆಂಡ್ ಬಂದರು. ಅವ್ರ ಹಸ್ಬೆಂಡ್ ಬಂದಮೇಲೆ ಅವ್ರ ಹಸ್ಬೆಂಡ್ಗೆ ಹೇಳ್ಬಿಟ್ಟು ಬಿಡ್ಬಿಟ್ಟು ಬಂದೆ. ಅವ್ರ ಕಡೆಯವ್ರು ಇನ್ನೊಬ್ರು ಬಂದರಲ್ಲ, ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದೆ. ಎಲ್ಲಿ ಆಗಿರೋ ಸರ್ ಕರ್ಕೊಂಡೋಗಿ ಅಂತಂದರು. ಬಂದಾಗ ಪರಿಸ್ಥಿತಿ ಹೇಗಿತ್ತು ಅಂತ? ಸರ್, ಇಲ್ಲಿ ಬಂದಾಗ ನಮಗೇನು ಗೊತ್ತಿಲ್ಲ ಮಾಹಿತಿ. ಇಲ್ಲಿ ಪೂರ್ತಿ ಪೊಲೀಸ್ನವರೆಲ್ಲ ಫುಲ್ ಕ್ರೌಡ್ ಆಗ್ಬಿಟ್ಟಿದ್ರು ಸರ್. ಏನು ಮಾಹಿತಿ ಅಂತಲೇ ನಂಗೆ ಗೊತ್ತಿಲ್ಲ. ನನ್ನ ಆಟೋಗೆ ಬತ್ತಿದಂಗೆ ಹಿಂಗೆ, ಯಾಕಂದರೆ ವೆಹಿಕಲೆಲ್ಲ ಓಡಾಡ್ತಿದ್ದು, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು, ವೆಹಿಕಲ್ಗಳೆಲ್ಲ ಹೋಗ್ತಿದ್ದಲ್ಲ. ಅರ್ಜೆಂಟಿಗೆ ಅವರು ನನ್ನ ಆಟೋಗೆ ಹತ್ತಿ ಕಳಿಸಿದ್ರು ಸರ್, ಅಷ್ಟೇ. ಎಷ್ಟು ಜನಕ್ಕೆ ಗಾಯ ಆಗಿತ್ತಲ್ಲಿ ಅಂತ? ನನ್ನ ಆಟೋದಲ್ಲೇ ಒಬ್ಬರೇ ಬಂದಿದ್ದೆ ಸರ್. ಮಗು ಎಲ್ಲ ನಾರ್ಮಲ್. ಮಗುನೂ ಜೊತೆಲೇ ಇದ್ದ? ಅವ್ರ ಜೊತೆ ಇದ್ದ? ಮಗುನೂ ಕರ್ಕೊಂಡು ಹೋದೆ ನಾನು. ಇಲ್ಲ ಸರ್, ಬರೀ ಆಟೋ ಇದು ಮಾಡಿ ಮಾಡಿದ್ದು ಅಷ್ಟೇ. ಅಲ್ಲ, ಅವ್ರು ಹೇಳಿದ್ದು ನನಗೆ. ಆಟೋದಲ್ಲಿ ಈಗ ಕರ್ಕೊಂಡು ಹೋದ್ನಲ್ಲ ಒಬ್ಬರು ಪೇಷೆಂಟ್ನ, ಅವರು ನಮ್ಮ ಅಕ್ಕ ಡೆತ್ ಆಗಿದ್ದಾರೆ ಅಂತ ಹೇಳಿದ್ದು. ಅವ್ರು ಹೇಳಿದ್ದು. ಇದು ಆಟೋ ಚಾಲಕ ಅಥವಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸೇರಿಸಿದ್ರು. ಅಂದರೆ ಈ ಒಂದು ರಸ್ತೆಯಲ್ಲಿ ಬರ್ತಾ ಇದ್ರು. ಘಟನೆ ನಡೆದಂಥ ಸಂದರ್ಭದಲ್ಲಿ ಅಗತ್ಯಕ್ಕೆ ಆ ಸಂದರ್ಭದಲ್ಲಿ ಆತನ ನಿಲ್ಲಿಸಿ ಅವ್ರನ್ನ ಒಂದು ಕರ್ಕೊಂಡೋಗಿ ಅಲ್ಲಿ ಸೇರಿಸುವಂಥ ಕೆಲಸವನ್ನು ಮಾಡಿದರು. ಅವ್ರು ಹೇಳುವಂಥ ಪ್ರಕಾರ ಒಂದು ಸ್ಫೋಟ ಆಯಿತು, ಹಾಗಾಗಿ ಅದರಲ್ಲಿ ಗಾಯಾಳುಗಳಾಗಿದ್ದಾರೆ ಅಂತೇಳಿ. ಸೊ ಈ ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಗೆ ತಗೊಂಡೋಗಿ ಸೇರಿಸಿದರೆ, ಸದ್ಯದ ಪರಿಸ್ಥಿತಿಯಲ್ಲಿ ಈ ಒಂದು ಘಟನೆಯಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ, ಮತ್ತೊಬ್ಬರು ಬೆಂಗಳೂರು ಮೂಲದವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರ ಸ್ಥಿತಿ ಚಿಂತಾಜನಕವಾಗಿದೆ. ಮತ್ತೆ 3 ಸಹ ಗಾಯಗೊಂಡು ಅವರನ್ನು KR ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗಂಭೀರವಾಗಿ ಗಾಯಗೊಂಡಂಥವ್ರನ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು. ವಿಶ್ವವಿಖ್ಯಾತ ಮೈಸೂರು ಅರಮನೆ ಬಳಿ ಬಲ್ಲೂನು ಸಿಲಿಂಡರ್ ಸ್ಫೋಟವಾಗಿ ಒಬ್ಬರು ಸಾವನ್ನಪ್ಪಿ 4 ಗಂಭೀರವಾಗಿ ಗಾಯಗೊಂಡಿದ್ರು. ಅವರನ್ನು ಆಸ್ಪತ್ರೆಗೆ ಸೇರಿದ ಆಟೋ ಚಾಲಕ ನಮ್ಮ ಜೊತೆಗಿದ್ದಾರೆ. ಸರ್, ಹೇಗಿತ್ತು ಆ ಸಂದರ್ಭದಲ್ಲಿ ಅಂತ? ಸರ್, ನಮಗೆ ಮಾಹಿತಿ ಗೊತ್ತಿಲ್ಲ. ನಾವು ಲಕ್ಷ್ಮೀ ಟೆಕ್ಸಲ್ಲಿ ಬಾಡಿಗೆ ಬಿಟ್ಬಿಟ್ಟು ಬಂದ್ವಿ. ಇಲ್ಲಿ ಕಿರ್ಚ್ಕೊಂಡು ಹೇಳ್ತಾ ಇರೋ ಸೌಂಡ್ ಕೇಳಿಸ್ತು. ತುಂಬ ಕ್ರೌಡ್ ಇತ್ತಲ್ಲ, ನನ್ನ ಆಟೋ ಅಡ್ಡ ಹಾಕಿದ್ರು. ಅಡ್ಡ ಹಾಕ್ಬಿಟ್ಟು ಎಮರ್ಜೆನ್ಸಿ ಅಂದ್ಬಿಟ್ಟು ಒಂದು ಕೇಸ್ ಕರ್ಕೊಂಡು ಹೋಗಪ್ಪ ಅಂದ್ಬಿಟ್ಟು ಪೊಲೀಸ್ನವರು ಹಸಿ ಕಳಿಸಿದ್ರು. ಒಂದು ಲೇಡೀಸು ಮತ್ತು 2 ಮಕ್ಕಳು ಇದ್ವು. ಕರ್ಕೊಂಡು JS ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ. ಹೋಗ್ತಾ ಆಗ ನನಗೆ ಮಾಹಿತಿ ಅವರೇ ಹೇಳಿದ್ದು.